ನಾನು ಹೇಳೋದು ಅಶೋಕಣ್ಣ ನಿಮ್ಮ ಮಗನ ನಿಲ್ಲಿಸಿ ಅಖಾಡಕ್ಕೆ. ನಾನು ಕರ್ನಾಟಕದ ಯುವ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನೋಡ್ರಯ್ಯ, ಆ ಮಂಗಳೂರಲ್ಲಿ ಬಿಜೆಪಿ ಅವರ ಟೆಂಪ್ಟ್ ಭಾಷಣಗಳಿಗೆ ಎಷ್ಟೋ ಜನ ಹುಡುಗರು ಲೈಫ್ ಹಾಳು ಮಾಡಿಕೊಂಡು ಜೈಲಲ್ಲಿ ಬೇಲ್ ಸಿಗದೆ ಬೇಲ್ಗೆ ಶ್ಯೂರಿಟಿ ಕೊಡೋನ್ ಗತಿ ಇಲ್ಲದೆ ಸ್ಟ್ರಗಲ್ ಮಾಡ್ತಿದ್ದಾರೆ. ಇವ್ರ ಮಕ್ಕಳು ಯಾವನಾದ್ರೂ ಬಂದು ತ್ರಿಶೂಲ ಹಿಡಿತಾರಾ? ಈ ಬಿಜೆಪಿ ಲೀಡರ್ ಮಕ್ಕಳು ಬಂದು ಯಾವನಾದ್ರೂ ಬೀದಿಗೆ ಬಂದು ಗಲಾಟೆ ಮಾಡ್ತಾನ? ಹಿಂದುತ್ವ ಅಂತ ಫೈಟ್ ಮಾಡ್ತಾನ? ಯಾವತ್ತಾದ್ರೂ ಸ್ಟ್ರೈಕ್ಗೆ ಬಂದಿರೋದು ನೋಡಿದೀರಾ? ಇವ್ರ ಮಕ್ಕಳು ಸ್ಟ್ಯಾನ್ಫರ್ಡು, ಆಕ್ಸ್ಫರ್ಡು, US, UK, ಆಡಿ, ಬೆನ್ಸು, BMW. ನೀವು ಬಡವ್ರ ಮಕ್ಕಳು ಮಾತ್ರ ನಿಮ್ಮನ್ನು ಉದ್ವೇಗಕಾರಿ ಭಾಷಣ ಮಾಡ್ತಾರೆ. ನೀನ್ ಯಾವತ್ತಾದ್ರೂ ಜೈಲಲ್ಲಿ ಇದ್ದಾಗ, ಕರ್ನಾಟಕದ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ನೀನ್ ಜೈಲಲ್ಲಿ ಇದ್ದಾಗ ನಿನಗೆ ಬೇಲ್ ಕೊಡಕ್ಕೆ ನಿಮ್ಮ ಅಪ್ಪ ಅಮ್ಮ, ನಿನ್ನ ಅಣ್ಣ ತಮ್ಮ, ನಿನ್ನ ಹೆಂಡತಿ ಬಂದಿರ್ತಾರೆ. ಯಾವನಾದ್ರೂ ಬಿಜೆಪಿ ಲೀಡರ್ ಬೆಂಗಳೂರಿಂದ ಬರ್ತಾನ? ಹೋಗ್ಲಿ, ನಿನ್ ಶ್ಯೂರಿಟಿ ಕೊಟ್ಟಿರ್ತಾನ? ಯಾವನಾದ್ರೂ ಬೇಲ್ ಅಪ್ಲಿಕೇಶನ್ಗೆ ಸಪೋರ್ಟ್ ಮಾಡಿರ್ತಾನ? ಹೋಗ್ಲಿ, ನೀನ್ ಬೆಂಗಳೂರಿಗೆ ಬಂದ್ರೆ ಅವ್ರ ಮನೆ ಹತ್ರ ಬಂದ್ರೆ, ಅಪ್ಪ ಪಾಪ ನೀನ್ ಹಿಂದುತ್ವದ ಗಲಾಟೆಯಲ್ಲಿ ಅರೆಸ್ಟ್ ಆಗಿದೆ, ಬಾರಾಜ ಟಿಫನ್ ತಿನ್ನು ಅಂತಾನ? ಬಿಜೆಪಿ ಲೀಡರ್ಗಳು ಕಳ್ಳರು, ಎಲ್ಲ ಡೋಂಗಿ ಹಿಂದುತ್ವವಾದ ಅವ್ರದ್ದು. ಅವ್ರಿಗೆ ಶ್ರೀರಾಮಚಂದ್ರ ನಾಲ್ಗೆ ಅಲ್ಲ ಅಷ್ಟೇ ಇರೋದು, ನಮ್ಗೆ ಎದೆಯಲ್ಲಿದ್ದಾನೆ ಶ್ರೀರಾಮಚಂದ್ರ. ಈ ಎದೆಯಲ್ಲಿ ಶ್ರೀರಾಮನು ಇದ್ದಾನೆ, ಸಿದ್ದರಾಮನು ಇದ್ದಾನೆ, DK ಶಿವಕುಮಾರ್ ಅವರು ಇದ್ದಾರೆ. ಇಲ್ಲ ನೋಡಿ, ಸತತವಾಗಿ ನಾನು ನಿಂತಿದ್ದೀನ ಇಲ್ವಾ? ಸತತವಾಗಿ ನಾನು ನಿಂತಿದ್ದೀನಿ. ಸಾಹೇಬ್ರು ಬಂದ್ರು, ಸರ್ ಮಾತಾಡಿ. ಸರ್ಕಾರ ನಿಂತಿದೆ, ಪಕ್ಷ ನಿಂತಿದೆ, ನಾವೆಲ್ಲರೂ ಪ್ರಿಯಾಂಕ್ ಸಾಹೇಬ್ರ ಜೊತೆ ಇದ್ದೀವಿ.